ಆಗಿದೆ. ನೀವು ಅವ್ರನ್ನೇ ಕೇಳಬೇಕು ಎಲ್ಲರನ್ನೂ, ಯಾಕಂದರೆ ರಿಯಲಿಸ್ಟಿಕ್ ಆಗಿದೆ. ಈವನ್ ಕ್ಲೈಮ್ಯಾಕ್ಸು ಅಷ್ಟೇ. ಸೊ ಎಲ್ಲರ ಕಡೆಯಿಂದ ಪಾಸಿಟಿವ್ ರೆಸ್ಪಾನ್ಸ್ ಬರ್ತಾ ಇದೆ. ಎಲ್ಲರೂ ದಯವಿಟ್ಟು ಹೋಗಿ ಸಿನಿಮಾನ ನೋಡಿ. ನಿಮ್ಮ ಹತ್ತಿರದ ಚಿತ್ರಮಂದಿರದಲ್ಲಿ ಇದು ಫ್ಯಾಮಿಲಿ ನೋಡೋ ಅಂಥ ಸಿನಿಮಾ. ಚೆನ್ನಾಗಿ ಬಂದಿದೆ ನೋಡಿ ಸಿನಿಮಾನ. ಸಖತ್ ಎಂಜಾಯ್ ಮಾಡಿದ್ರು, ಯಾಕಂದರೆ ಎಲ್ಲರದ್ದು ರೆಸ್ಪಾನ್ಸ್ ನೋಡಿದಾಗ ಗೊತ್ತಾಗುತ್ತಲ್ವಾ. ಸೊ ಐ ವಾಸ್ ವೆರಿ ಹ್ಯಾಪಿ. ಒಂದು ಒಳ್ಳೆ ಸಿನಿಮಾ ಮಾಡಿದ್ಕೂ ಸಾರ್ಥಕ ಆಗುತ್ತೆ ಈ ಥರ ಒಂದು ರೆಸ್ಪಾನ್ಸ್ ಬಂದರೆ. ಸರ್, ಈಗ ನೂರಾರು ಸಿನಿಮಾಗಳು ಬಂದಿದೆ, ವ್ಯವಸ್ಥೆ ಆಗಿಂದ ಈಗಲೂ ಅದೇ ರೀತಿ ಇದೆ. ಆದರೆ ಎಲ್ಲ ಸಿನಿಮಾದಲ್ಲೂ ನಾಯಕನ ಗೆಲ್ಲಿಸ್ತಾರೆ. ಆದರೆ ಈ ಸಿನಿಮಾದಲ್ಲಿ ನಾಯಕನ ವ್ಯವಸ್ಥೆ ಹೇಗಿದೆ ಹಂಗೆ ಸೋಲಿಸ್ತಾರೆ. ನಿಮ್ಮ ಯಾವ ಅನುಭವ ಇವಿರೋ ವ್ಯವಸ್ಥೆ ಬಗ್ಗೆ? ಸರ್, ನಾವು ರಿಯಲಿಸ್ಟಿಕ್ ಆಗಿ ತೋರಿಸಿದ್ದೀವಿ. ಇಲ್ಲೇನು ಏನೋ ಹೀರೋಯಿಸಮ್ ಮಾಡೋಕ್ಕೆ ಹೋಗಿ ಲಾಸ್ಟ್ಗೆ ಎಲ್ಲನೂ ಅವನೇ ಎಲ್ಲ ಸರಿ ಮಾಡಿಬಿಡ್ತಾನೆ ಅನ್ನೋ ಥರ ಆಗಲ್ಲ. ನಮ್ಮ ಸಮಾಜದಲ್ಲಿ ನಾನು ನೀವು ಕಾಮನ್ ಮ್ಯಾನು ಏನೆಲ್ಲ ಮಾಡೋಕ್ಕಾಗುತ್ತೆ, ಏನೆಲ್ಲ ಪ್ರಯತ್ನ ಪಟ್ಟರು ಎಲ್ಲಿವರೆಗೂ ಬಂದು ನಿಲ್ಲುತ್ತೆ ನಮ್ಮನ್ನು ಕರ್ಕೊಂಡೋಗಿ ಈ ಸಮಾಜ ಅನ್ನೋದನ್ನು ತೋರಿಸಿದ್ದೀವಿ ಸರ್. ತೋರಿಸಿದಿಲ್ಲ, ಜನ ಒಪ್ಕೋಬೇಕಾದ ಅವಶ್ಯಕತೆ ಇದೆ ಅಂತ ಇಲ್ಲ. ಒಪ್ಕೊಳ್ಳೇಬೇಕು. ಅದನ್ನು ಬಿಟ್ಟು ನಾವು ಬೇರೆ ಥರ ತೋರಿಸಿದ್ರೆ ಅದು ಸಿನಿಮಾ ಆಗಿಬಿಡುತ್ತೆ. ಇದು ರಿಯಲಿಸ್ಟಿಕ್ ಆಗೇ ಮಾಡಿರೋಂಥ ಒಂದು ಸಿನಿಮಾ ಸರ್. ನಿಜವಾದ ಇದು ನೈಜ ಘಟನೆ ಮಾಡಿರೋಂಥ ಸಿನಿಮಾ ಇದೆ ಸರ್. ಎಷ್ಟೋ ಜನ ಹೇಳ್ತಾರೆ ಇದನ್ನ ನೂರಾರು ವರ್ಷಗಳಿಂದ ಅಂಬೇಡ್ಕರ್ ಹೇಳಿದ್ರು, ರಾಜಕೀಯ ವ್ಯವಸ್ಥೆ ಸರಿಯಾಗಿದ್ರೆ ಮಾತ್ರ ಈ ದೇಶ ವ್ಯವಸ್ಥೆ ಸರಿ ಹೋಗುತ್ತೆ ಅಂತ. ಆದರೆ ಅಂಬೇಡ್ಕರ್ನ ಒಂದು ಜಾತಿ ವ್ಯವಸ್ಥೆಗೆ ತಂದಿಟ್ಟು ಸಿನಿಮಾದಲ್ಲಿ ಅಚ್ಚುಕಟ್ಟಾಗಿ ತೋರಿಸಿದ್ದೀರಾ, ಇದಕ್ಕೇನು ಹೇಳ್ತೀರಾ ಸರ್? ಸರ್, ನಾನು ಇದಕ್ಕೆ ನನ್ನ ಪ್ರೊಡ್ಯೂಸರ್ಗೆ ಥ್ಯಾಂಕ್ಸ್ ಹೇಳ್ತೀನಿ. ಯಾಕಂದರೆ ಅವ್ರದ್ದು ಕತೆ ಇದು. ಮತ್ತು ನನ್ನ ಕಂಪ್ಲೀಟ್ ನನ್ನ ಡೈರೆಕ್ಷನ್ ಡಿಪಾರ್ಟ್ಮೆಂಟು, ನಮ್ಮ ಪ್ರೊಡಕ್ಷನ್ ಡಿಪಾರ್ಟ್ಮೆಂಟು, ನನ್ನ ಟೆಕ್ನಿಷಿಯನ್ ಡಿಪಾರ್ಟ್ಮೆಂಟು. ಯಾಕಂದರೆ ಒಂದು ಕತೆನ ಯಾವಾಗ ನಾವು ಜನಕ್ಕೆ ಮುಟ್ಸೋಕ್ಕೆ ಸಾಧ್ಯ ಅಂತಂದರೆ ಪ್ರತಿಯೊಬ್ಬರದ್ದು ಕೆಲಸ 100% ಇದ್ದಾಗ ಮಾತ್ರ. ಸೊ ಎಲ್ಲರೂ, ಎಲ್ಲ ತಾಂತ್ರಿಕರು ಎಲ್ಲರೂ ನಮ್ಮ ಯಾರೇನು ಕೆಲಸ ಮಾಡಿದ್ದಾರೆ ಅವರೆಲ್ಲರೂ 100% ಕೆಲಸ ಮಾಡಿರೋದಕ್ಕೇ ಈ ಸಿನಿಮಾ ಇಷ್ಟು ಚೆನ್ನಾಗಿ ಗುಡ್ ಬಂದಿರೋದು. ಸೊ ಐ ಥ್ಯಾಂಕ್ ಆಲ್ ಮೈ ಎಂಟೈರ್ ಟೀಮ್. ಅವ್ರಿಗೆ ಥ್ಯಾಂಕ್ಸ್ ಹೇಳ್ತೀನಿ ಸರ್. ನೀವು ರಿಯಲಿಸ್ಟಿಕ್ ಆಗಿ ಸಿನಿಮಾ ತೋರಿಸಿದ್ದೀರಾ, ಲಾಸ್ಟ್ಗೆ ವ್ಯವಸ್ಥೆ ಹೇಗಿದೆ ಅಂತ ಜನ ನೋಡಿ ಇದು ಬದಲಾಗ್ತಾರೆ ಅಂತ ನಂಬಿಕೆ ಇದೆ ಸರ್? ಸರ್, ಸಿನಿಮಾಗಳು ಮಾಡೋದು ಒಂದು ಎಂಟರ್ಟೈನ್ಮೆಂಟ್ಗೆ. ಅದನ್ನು ನೋಡಿ ನಾವು ಬದಲು ಆಗ್ಬೋದು, ಇಲ್ಲಾಂದರೆ ಅದನ್ನು ನಾವು ನೋಡಿ ಸುಮ್ಮನೆ ಎಂಟರ್ಟೈನ್ಮೆಂಟ್ ಥರನೂ ತೊಗೋಬೋದು. ನಾವೀಗ ಬುಕ್ ಓದ್ತೀವಿ ಸರ್, ಬುಕ್ ಓದಿದ ತಕ್ಷಣ ನಾವೆಲ್ಲ ಬದಲಾಗ್ಬಿಡಲ್ಲ. ಕೆಲವೊಂದು ಸತಿ ಏನೋ ಒಂದು ನಾಲೆಡ್ಜ್ ಸಿಗುತ್ತೆ, ಇಲ್ಲ ಅಂತಂದರೆ ಅದರಿಂದ ಬದಲಾಗೋ ಚಾನ್ಸಸ್ಗಳು ಇರುತ್ತೆ. ಸೊ ಆ ಥರ ಒಂದು ಪ್ರಯತ್ನ ನಾವು ಪಟ್ಟಿದ್ದೀವಿ. ಸಮಾಜದಲ್ಲಿ ಒಂದು ಬದಲಾವಣೆ ಥರ ಅಂತ ಒಂದು ಪ್ರಯತ್ನನೇ ನಾವು ಪಟ್ಟಿದ್ದೀವಿ. ಅದು ಬದಲಾವಣೆ ಬಂದರೆ ತುಂಬ ಒಳ್ಳೆಯದು, ಬರಲಿಲ್ಲ ಅಂತಂದರೆ ಇನ್ನೊಂದು ಸತಿ ಒಂದು ಸಿನಿಮಾ ನೋಡಬೇಕು. ಸರ್, ಅದ್ಭುತವಾದಂಥ ಕಮರ್ಷಿಯಲ್ ಎಲಿಮೆಂಟ್ಸ್ ಜೊತೆ ಒಂದು ಸೋಷಿಯಲ್ ಮೆಸೇಜ್ ಅಂತ ಸಿನಿಮಾ ಕೊಟ್ಟಿದ್ದಾರೆ. ಆಡಿಯನ್ಸ್ ಏನು ಹೇಳ್ತಾರೆ ಸರ್? ನಾನು ನಿಮಗೆ ಮೊನ್ನೆನೇ ಹೇಳಿದೆ, ಈ ಸಿನಿಮಾದಲ್ಲಿ ನಿಮಗೆ ಆ್ಯಕ್ಷನ್ನು, ಎಮೋಷನ್ಸು, ಈಗ ನಡೀತಿರೋವಂಥ ಒಂದು ಭ್ರಷ್ಟಾಚಾರ, ಇದು ಸರಿ ಹೋಗುತ್ತಾ ಸರಿಯಾಗಲ್ವಾ, ಮತ್ತು ಪೊಲಿಟಿಕ್ಸ್ ಬಗ್ಗೆ, ಪೊಲೀಸ್ ಡಿಪಾರ್ಟ್ಮೆಂಟ್ ಬಗ್ಗೆ, ಕಾನೂನು ಬಗ್ಗೆ, ಹಾಗೆ ನಮ್ಮ ಲಾ ಆ್ಯಂಡ್ ಆರ್ಡರ್ ಕಾಪಾಡ್ತಿರೋ ನಮ್ಮ ಲಾಯರ್ಗಳು ಇದ್ರ ಬಗ್ಗೆನೂ ನಾವು ಹೇಳಿದ್ದೀವಿ. ಸೊ ಕಂಪ್ಲೀಟ್ ನಮ್ಮ ಸೊಸೈಟಿಯಲ್ಲಿ ಏನೇನು ನಡೀತಿದೆ ಅದ್ರ ಬಗ್ಗೆನೇ ಹೇಳಿರೋಂಥ ಒಂದು ಕತೆ ಇದು. ಸೊ ದೊಡ್ಡ ಆರ್ಟಿಸ್ಟ್ಗಳು ನೀವೇ ನೋಡಿದಂತೆ ಎಲ್ಲ ದೊಡ್ಡ ಆರ್ಟಿಸ್ಟ್ಗಳು ಕೆಲಸ ಮಾಡಿದ್ದಾರೆ. ಸೊ ಐ ವೆರಿ ಥ್ಯಾಂಕ್ಫುಲ್ ಟು ಮೈ ಪ್ರೊಡಕ್ಷನ್ ಟೀಮ್. ಈ ಒಂದು ದೊಡ್ಡ ಒಂದು ಕ್ಯಾನ್ವಸ್ ಸಿನಿಮಾದಲ್ಲಿ ನನ್ನನ್ನು ಹೀರೋ ಆಗಿ ಅವರು ಲಾಂಚ್ ಮಾಡಿರೋದಕ್ಕೆ ಐ ರಿಯಲಿ ಥ್ಯಾಂಕ್ ದೆಮ್. ಮತ್ತು ನಿಮ್ಗೆಲ್ಲರ ಸಪೋರ್ಟ್ ಬೇಕು. ಸೊ ಈ ಥರ ಸಿನಿಮಾಗಳನ್ನ ಯಾವುದೇ ಕಾರಣಕ್ಕೂ ಸೋಲಕ್ಕೆ ಬಿಡಬೇಡಿ. ನೀವುಗಳು ಕರೆಕ್ಟಾಗಿ ಎಲ್ಲರೂ ರೀಚ್ ಮಾಡಿಸಿದ್ರೆ ಎಲ್ಲರಿಗೂ ಈ ಸಿನಿಮಾ ರೀಚ್ ಆಗುತ್ತೆ, ಎಲ್ಲರೂ ಇಷ್ಟಪಡ್ತಾರೆ. ಬಟ್ ನೀವು ಏನಾರು ಹೇಳಿದ್ರು ಈ ಸಿನಿಮಾದಲ್ಲಿ ಏನು ಮೋಸ ಇಲ್ಲ, ಬೇರೆಯವ್ರನ್ನ ಕೇಳಿ ಗೊತ್ತಾಗುತ್ತೆ. ನಾನು ಮಾತಾಡೋದಕ್ಕಿಂತ ಬೇರೆಯವ್ರು ಮಾತಾಡಲಿ, ನೋಡಿರೋರು ಮಾತಾಡಲಿ.